ಅಂತಕ್ಕಂಥದ್ದು ಶಾಸಕರ ಒಂದು ನೋಡಿ, ನಮ್ಕಿಂದೆಲ್ಲ ಹಿರಿಯ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ. ನಮ್ಗೆ ಅನುಭವ ಹಿರಿಯ ನಾಯಕರು ಕೂಡ ಎಲ್ಲ ಕಡೆ ಇದ್ದಾರೆ. ನಾನೊಬ್ಬ ಶಾಸಕ ಫಸ್ಟ್, ಮತ್ತೆ ಶಾಸಕ ನಾನು, ಮತ್ತೆ ನಾನು ಸ್ಪೀಕರ್. ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ಇರಿಸ್ಕೊಳ್ಬೇಕು. ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್. ನನ್ನ ಕ್ಷೇತ್ರದ ಎಲ್ಲ ಮತ್ತು ನಮ್ಮ ಕ್ಷೇತ್ರ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಸಿಗ್ತದೆ ಹೇಳಿದೆ. ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ ದುಡ್ಡು ಕೊಡಿ ಅಂತ ಕೇಳ್ತೇವೆ, ಅದು ನಿಂತಿದೆ. ಇವಾಗ 10 kg ಅಕ್ಕಿ ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡಿದಾದ್ರೆ ಒಮ್ಮೆ ನೀವು ಕೂಡ 5 kg ಅಕ್ಕಿಗೆ ತಾಯಿಯಿಂದ ಸೆರಗಿರ್ದು ರೋಡ್ ಸೈಡ್ ಅಲ್ಲಿ ಕ್ಯೂ ನಿಲ್ತಾ ಇದ್ರು ನಾನು ಕಣ್ಣ ಮುಂದೆ ನೋಡಿದ್ದೇನೆ. ಈಗ ಎಂತದಲ್ಲಿ ಎಲ್ಲಿ ಅದು ನಾವು ನೋಡ್ತಾ ಇದ್ದೇವಾ ಇದರಲ್ಲಿ? ಇದರಿಂದ ಎಷ್ಟೋ ಸಹೋದರರು ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಅವರ ಸ್ಕೂಟಿಗೆ ಎಷ್ಟೋ ಜನ ಸಹೋದರರು ಸ್ಕೂಟಿ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ 500 ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ, ಅವ್ರು ಧೈರ್ಯದಿಂದ ಇದರಿಂದ ಕಟ್ತಾ ಇದ್ದಾರೆ. ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸಕಾರರಿಗೆ ಸಹೋದರಿ ಇವತ್ತು ಬೇರೆ ಬೇರೆ ಟ್ರಿಪ್ಗೆ ಹೋಗುದು, ಬೇರೆ ಬೇರೆ ಬಡವರ ಮಕ್ಕಳು, ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು, ನಮ್ಮ ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುದು ನಾವು ನೋಡಿದ್ರೆ ಹೇಗೆ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ? ಸೊ ನಮ್ಮಲ್ಲಿ ಯಾವ ನಕಾರಾತ್ಮಕ ಚಿಂತನೆ ಬೇಡ. ಈ 2,000 ರೂಪಾಯಿ ನಾವು ತಿಂಗಳಿಗೆ ಕೊಡ್ತೇವೆ. ಈ ಬಸ್ಸಲ್ಲಿ ನಾವು ಸಹೋದರಿಗೆ ಅವಕಾಶ ಮಾಡಿ ಕೊಡ್ತೇವೆ. ಉಚಿತವಾದ ಕರೆಂಟ್ ಹಿಂದೆ ಪ್ರತಿಯೊಂದು ಬಡ ಅವನಿಗೆ ತಿಂಗಳಾಗುವ